ಸ್ವಲ್ಪ ಸ್ವಲ್ಪ ಅಲ್ಲ ತುಂಬ ಹಿಂದೆ ಹೋಗೋದಾದರೆ ಪೊಲೀಸ್ ಜೀವನದ ಜರ್ನಿ, ಅದಕ್ಕಿಂತಲೂ ಮುಂಚೆ ಬಾಲ್ಯ ಮತ್ತು ಶಿಕ್ಷಣ, ಇದ್ರ ಬಗ್ಗೆ ಒಂದು ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಸರ್ ನಿಮ್ಮದು. ಬಾಲ್ಯ ನನಗೆ ದಕ್ಷಿಣ ಭಾರತ ಹಾಗೂ ಉತ್ತರ ಭಾರತ ಎರಡು ಕಡೆನೂ ನಾನು ಸ್ಪೆಂಡ್ ಮಾಡಿದ್ದೀನಿ. ಓಕೆ. ಅಂದರೆ ನನ್ನ ಬಾಲ್ಯದಲ್ಲಿ ಎರಡು ವಿಶೇಷವಾದ ಘಟನೆ ಭಾಳ ಹತ್ತಿರದಿಂದ ನೋಡ್ದಂಗೆ ಆಯಿತು. ಒಂದು ಇಂಡೋ ಪಾಕಿಸ್ತಾನ್ ವಾರ್ 1971 ನಾನು ಕುಮಾರನ್ಸಲ್ಲಿ ಓದ್ತಾ ಇದ್ದೆ ಇವಾಗ. ಓಕೆ. ತದನಂತರ ನಾನು ಉತ್ತರ ಭಾರತಕ್ಕೆ ನಾನು ಹೊಟ್ಟೋದೆ. ನಾನು ಉತ್ತರ ಭಾರತದಲ್ಲಿ ನಮ್ಮ ತಂದೆ ವಿಶೇಷವ್ರ ಜೊತೆ ಕೆಲಸ ಪ್ರಾರಂಭ ಮಾಡಿ ಓಕೆ. ಬಿಹಾರ್ ಸರ್ಕಾರದಲ್ಲಿ ಕೆಲಸ ಮಾಡ್ತಾಯಿದ್ರು ನಮ್ಮ ತಂದೆ. ಅವಾಗ ಈ JP ಮೂಮೆಂಟ್ ಶುರುವಾಯಿತು. ಓಕೆ. 1975 JP ಮೂಮೆಂಟ್ ಆದ ನಂತರ ಎಮರ್ಜೆನ್ಸಿ ಶುರುವಾಗಿದ್ದು, ಎಮರ್ಜೆನ್ಸಿಲಿ ಜಯಪ್ರಕಾಶ್ ನಾರಾಯಣ್ ಅವ್ರಿಗೆ ಭಾಳ ಹತ್ತಿರದಿಂದ ನನಗೆ ನೋಡೋಕ್ಕೆ ಅವಕಾಶ ಸಿಕ್ತು. ಅವ್ರ ಜೊತೆ ನಾನಿದು ಚಿಕ್ಕ ಹುಡುಗ, ನಾನು 13-14 ವರ್ಷ ಆದರೂ ಕೂಡ ಅವಾಗ ಅವ್ರ ಜೊತೆಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ಮದರ್ ಟೆರೇಸಾ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು ನನಗೆ. ಸೊ ಇಂಥ ಅದ್ಭುತವಾದ ಪ್ರಸಂಗಗಳು ಆ ಸಮಯದಲ್ಲಿ ನಾವು ಏನು ಭಾಳ ನಾರ್ಮಲ್ ಆಗಿದೆ ಅಂತ ಏನು ಅಂದ್ಕೊಳ್ಳಲ್ಲ. ಅದು ಕೊನೆಯದಾಗಿ ನೋಡಿದ್ರೆ ಇತಿಹಾಸದ ಒಂದು ಮುಖ್ಯ ಭಾಗದಲ್ಲಿ ನಮಗೆ ಒಂದು ಕಣ್ಣಾರೆ ನೇರವಾಗಿ ನೋಡೋಕೆ ಅವಕಾಶ ಸಿಕ್ತು. ಬಾಕಿ ಅವ್ರಿಗೆ ಎಷ್ಟು ವರ್ಷ ಇದ್ರಿ ಸರ್ ಬಿಹಾರದಲ್ಲಿ? ನಮ್ಮ ತಂದೆ 1954 54ನೇ ಇಸ್ವಿಯಿಂದ 90ನೇ ಇಸ್ವಿ ತನಕ ನಾನು ಹೋಗಿ ಬಂದು ಮಾಡ್ತಾ ಇದ್ದೆ. ಬಟ್ ನಾನು ಸುಮಾರು ಸ್ಕೂಲಿಂಗ್ ಬಿಹಾರದಾಗ ಕೂಡ ಮಾಡಿದ್ದೀನಿ. ಸೊ ಮಚ್ ಸೊ ದಟ್ ನಮ್ಮ ಕ್ಲಾಸಿಂದಾನೇ 6 ಜನ ನಾವು IAS IPS ಸೇರ್ಕೊಂಡ್ವಿ. ಒಂದೇ ಕ್ಲಾಸಿಂದ ಒಂದೇ ಬ್ಯಾಚ್ಗೆ. ಅವಾಗ ಇಲ್ಲಿ ಮಸೂರಿಲಿ ನಮ್ಮ ಟ್ರೈನಿಂಗ್ ಅಕಾಡೆಮಿ ಇರುತ್ತೆ, ಅದರ ನಿರ್ದೇಶಕರು ಈ ಸತ್ಯ ನಡೆಲ ಅವ್ರ ತಂದೆ ಇದ್ರಲ್ಲಿ BN ಯುಗಾಂಧರ್ ಅಂತ, ಅವರ IAS ಆಫೀಸರ್ ಇಲ್ಲಿ ಆಂಧ್ರ ಪ್ರದೇಶದವರು. ಅವ್ರಿಗೆ ಯಾವ ಸ್ಕೂಲ್ ಇದು ನಾನು ನೋಡ್ಬೇಕು, ಬನ್ನಿ ಇಲ್ಲಿ ನನ್ನ ಜೊತೆ ಟೀ ಕುಡಿಯಕ್ಕೆ ಬರಬೇಕು ಅಂತ. ನಾವೆಲ್ಲ ಇನ್ನು ಯಂಗ್ಸ್ಟರ್ಸ್ ಅವಾಗ. ಸೊ ನಮ್ಮ 6 ಜನಕ್ಕೂ ಅವ್ರು ಕರೆಸಿ ಏನ್ ಸ್ಕೂಲಲ್ಲಿ ನಿಮ್ಗೆ ಹೇಳ್ಕೊಟ್ರು ದಟ್ ಒಂದೇ ಕ್ಲಾಸಿಂದ ನೀವು 6 ಜನ IAS IPSಗೆ ಬಂದು ಸೇರಿದಿರಂತಲ್ಲ. ಈಗ ವಿವೇಕ್ ಶ್ರೀವಾಸ್ತವ್ ಅಂತಿದ್ದಾರೆ, ಅವರು ಡೈರೆಕ್ಟರ್ SPG ಕೂಡ ಆಗಿದ್ರು ಅವರು. ಮತ್ತೆ ಅಮೃತ್ ಮೋಹನ್ ಪ್ರಸಾದ್ ಈಗ ಡೈರೆಕ್ಟರ್ ಸಶಸ್ತ್ರ ಸೀಮಾ ಬಲ್ ಅಂತ ಇದೆ ಅವರು. ಮತ್ತೆ ಆದಿತ್ಯ ಮಿಶ್ರಾ ಅಂತ ಇದ್ದಾರೆ, ಅವರು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಅವರು ಇದ್ರು ಅಲ್ಲಿಗೆ. ದೆನ್ ಚೈತನ್ಯ ಪ್ರಸಾದ್ ಅಂತ ಅವರು IAS ಆಫೀಸರ್ ಆಗಿದ್ದಾರೆ, ಅಡಿಷನಲ್ ಚೀಫ್ ಸೆಕ್ರೆಟರಿ ಬಿಹಾರ್ ಇದ್ದಾರೆ ಅಲ್ಲಿಗೆ. ಸಮೀರ್ ಸಿನ್ಹಾ ಅಂತ PCCF ಅವರು ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಇಲ್ಲಿ ಉತ್ತರ ಪ್ರದೇಶ. ಮತ್ತೆ ನಾನು ನಾವೆಲ್ಲ ಒಂದೇ ಕ್ಲಾಸಿಂದ ಅಷ್ಟು ಜನ ಒಂದೇ ಒಂದು ಬ್ಯಾಚ್ಗೆ ಹೋಗಿ ಸೇರಿದ್ವಿ ಅಂದ್ರೆ ತಮಾಷೆ ಅಲ್ಲ. ಇದು ಯಾರು ಮಾಡಿಲ್ಲ. ಇದು ಕಮಿಷನ್ಗೂ ಒಂದು ಸ್ವಲ್ಪ ಆಶ್ಚರ್ಯ ಆಗಿರುತ್ತೆ. ಇವ್ರು ಅಫ್ಕೋರ್ಸ್ UPSCಗೆ ಗೊತ್ತಿರಲಿಲ್ಲ ಯಾವ ಸ್ಕೂಲು ಹಿಂಗೆ ಅಂತ. ಬಟ್ ಅಷ್ಟು ಜನ ಹೋಗಲ್ಲ, ಅಲ್ಲಿ ಅಕಾಡೆಮಿಗೆ ಹೋಗಿ ಸೇರ್ಕೊಂಡ್ವಲ್ಲ, ಉಳಿದವ್ರದ್ದು ಯಾವ ಸ್ಕೂಲ್ ಅಂತ. ಸೊ ನಮ್ಮದೇ ಒಂದು ಅಳಿಲ್ ಸೇವೆ, ನಮ್ಮ ಸ್ಕೂಲಿಗೆ ಒಂದು ಕೀರ್ತಿ ತರುವಂಥದ್ದು. ಸ್ಕೂಲ್ ಹೆಸರು ಸೆಂಟ್ ಮೈಕಲ್ಸ್ ಹೈಸ್ಕೂಲ್ ಪಟ್ನಾ. 150 ವರ್ಷ ಹಳೆ ಸ್ಕೂಲ್ ಇದು. ಇಲ್ಲಿ ಬ್ಯಾಂಗ್ಳೂರಲ್ಲಿ ಬಿಷಪ್ ಕಾಟನ್ ಬಾಲ್ಡ್ವಿನ್ಸ್ ಇದ್ದಂಗೆ ಅದು.